ರಾಜ್ಯದಲ್ಲಿ ಸರ್ಕಾರಕ್ಕೆ ತಗದ ಮೂಡ ಟೆನ್ಷನ್. ಮೂಡ ಮಾಜಿ ಆಯುಕ್ತರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ಮಾಜಿ ಆಯುಕ್ತ ನಟೇಶ್ ದಿನೇಶ್ ಕುಮಾರ್ ವಿರುದ್ಧ ದೂರು ಕೊಡಲಾಗಿದೆ. ಅಕ್ರಮದಲ್ಲಿ ಇಬ್ಬರು ಅಧಿಕಾರಿಗಳ ಶಾಮೀಲು ಆರೋಪ. ಸರ್ಕಾರಕ್ಕಾದಂಥ ನಷ್ಟವನ್ನ ಇವರಿಂದಲೇ ವಸೂಲಿ ಮಾಡಬೇಕು. ಲೋಕಾಯುಕ್ತಕ್ಕೆ ಸಲ್ಲಿಸಿದ ದೂರಿನಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಮನವಿಯನ್ನ ಮಾಡಿದ್ದಾರೆ. ದರ್ಶನ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್, ಹಾಗೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಬೆಳವಣಿಗೆ, ಹಾಗೆ ಈ ಕೋವಿಡ್ ಅಸ್ತ್ರ, ಇದನ್ನ ಇಡೀ ದಿನ ರಿಪಬ್ಲಿಕ್ ಕನ್ನಡದ ಮುಂದಿನ ಬುಲೆಟಿನ್ಗಳಲ್ಲಿ ನೀವು ಇನ್ ಡೀಟೇಲ್ ಆಗಿ ಹಾಗೆ ಅಪ್ಡೇಟೆಡ್ ಸುದ್ದಿಯನ್ನ ಗಮನಿಸ್ತಾ ಹೋಗಬಹುದು. ಪತ್ನಿ ವಿಜಯಲಕ್ಷ್ಮಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಹಾಗಾಗಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ಮುಖದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ. ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ ಈಗ ಇದ್ದಾರೆ. ಅವರನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದಾರೆ. ದರ್ಶನ್ಗೊಂದು ಸಮಾಧಾನ ಮಾಡಿ ಬಂದಿದ್ದಾರೆ. ದರ್ಶನ್ ಮುಖದಲ್ಲಿ ಚೈತನ್ಯ ಕಾಣಿಸ್ತಾ ಇದೆ. ದರ್ಶನ್ ರಾತ್ರಿ ಊಟ ಮಾಡಿದ್ರಂತೆ, ಮೊನ್ನೆ ಎಲ್ಲ ಊಟ ಮಾಡಿರ್ಲಿಲ್ಲ. ಹೆಂಡತಿ ಬಂದೋದ ನಂತರ ಊಟ ಮಾಡಿದ್ರಂತೆ. ಬೆಳಿಗ್ಗೆ ರೀಸನ್ ಹೇಳ್ತಿದ್ದಾರೆ. ನೆನೆ ಬಳ್ಳಾರಿಯ ಡಿಐಜಿ ಮಾತನಾಡ್ತಾ ಹೇಳಿದ್ರು, ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಅಲ್ಲಿ ಬಳ್ಳಾರಿ ಜೈಲಲ್ಲಿ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಇದೆಯಂತೆ. ಹಾಗಾಗಿ ಅವರಿಗೆ ಮೋಷನ್ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಕುತ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ ಅಂತ. ಅದು ವ್ಯವಸ್ಥೆ ಆಗೋ ತನಕ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೂ ಊಟ ಅವಾಯ್ಡ್ ಮಾಡಿದ್ದಾರೆ ಅನ್ನೋದಿದೆ. ಗೊತ್ತಿಲ್ಲ, ಅದು ಇದು ಎಲ್ಲ ಮಿಕ್ಸ್ ಆಗಿರ್ಬೋದು. ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ಬಿಡ್ತಲ್ಲ, ಹೆಂಗೆ ಮುಂದೆ ಇತ್ಯಾದಿ ಆ ಚಿಂತೆನೂ ಇರಬಹುದು, ಡಿಸ್ಟರ್ಬ್ ಆಗಿರಬಹುದು, ಹೆಲ್ತ್ ರೀಸನ್ ಇರಬಹುದು. ಎನಿವೇ, ಈ ಎತ್ತಂಗಡಿ ಸುದ್ದಿ ಕೇಳ್ತಾ ಇದ್ದಂತೆ ಒಂದು ಹಂತಕ್ಕೆ ನಲುಗಿದ್ರು ದರ್ಶನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಕುಗ್ಗ್ ಹೋಗಿದ್ರು. ಆದ್ರೆ ಹೆಂಡತಿ ಬಂದ್ ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಾಣ್ತಿದ್ದಾರಂತೆ ದರ್ಶನ್. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕಾಟೇರಿನ ಕಳ್ಳಾಟ ಒಂದೆರಡಲ್ಲ. ಪೊರ್ಕಿ ಆಡಿದ್ದ ಆಟ ಹೇಳೋರಿಲ್ಲ ಕೇಳೋರಿಲ್ಲ, ರೂಲ್ಸ್ ಅಂತೂ ಇಲ್ವೇ ಇಲ್ಲ. ಹೀಗೆ ಜೈಲಲ್ಲೂ ಜಾಲಿಯಾಗಿದ್ದ ಜಗ್ಗುದಾದ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಪರಪ್ಪನಗ್ರಹಾರದಲ್ಲಿ ತಂಪಾಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಬೆವರುತ್ತಿದ್ದಾನೆ. ದೇಶದ 2ನೇ ಅತಿ ಕಠಿಣ ಜೈಲು ನೋಡಿ ಅಯ್ಯ ತಂಡ ಹೊಡೆದಿದ್ದಾನೆ. ನಿಜ, 2ನೇ ಅಂಡಮಾನ್ ಜೈಲ್ ನೋಡಿ ದಾಸ ಶಾಕ್ ಆಗಿದ್ದ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. 3 ದಿನ ಯಾರೊಂದಿಗೂ ಮಾತನಾಡದೆ ಕುಗ್ಗಿ ಹೋಗಿದ್ದ. ಆದರೆ ನಿನ್ನೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಾ ಇದ್ದಂತೆ ದಾಸ ಕೊಂಚ ಆಕ್ಟಿವ್ ಆಗಿದ್ದಾನೆ. ನಿಜ, ಪತ್ನಿಯ ದರ್ಶನವಾಗ್ತಾ ಇದ್ದಂತೆ ಪೊರಕಿ ಮುಖದಲ್ಲಿ ಮಂದಹಾಸ ಮೂಡಿದೆ. 3 ದಿನಗಳ ಬಳಿಕ ಕೊನೆಗೂ ದರ್ಶನ್ ತನ್ನ ಸೆಲ್ನಿಂದ ಹೊರಬಂದು ವಾಕ್ ಮಾಡ್ತಿದ್ದಾನೆ. ನೊಂದ ಜೀವಕ್ಕೆ ಧರ್ಮಪತ್ನಿ ವಿಜಯಲಕ್ಷ್ಮಿ ನಿಜಕ್ಕೂ ಚೈತನ್ಯ ತುಂಬಿ ಹೋಗಿದ್ದಾರೆ. ಬೆಂಗಳೂರು ಜೈಲಲ್ಲಿದ್ದರೂ ಅದೇ ಮಮತೆ, ಬಳ್ಳಾರಿ ಜೈಲಿಗೆ ಹೋದ್ರೂ ಅದೇ ಮಮಕಾರ. ಪತಿಯನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಪರದಾಟ. ನಿಜಕ್ಕೂ ಇಂಥ ಹೆಂಡತಿ ಪಡೆಯೋಕೆ ದಾಸ ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟೆಡ್ ಇದ್ದಾರೆ. ರೇಣುಕಾರಾಧ್ಯ, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರ್ತಾ ಒಬ್ರು ರಿಪೋರ್ಟರ್, ಒಬ್ರು ಆಂಕರ್ ಫಿಕ್ಸ್ ಇದ್ರು. ಇವಾಗ ಡಬಲ್ ಡ್ಯೂಟಿ ನೀವು ಮಾಡ್ತಿದ್ದೀರಿ. ಬಳ್ಳಾರಿಯಲ್ಲಿ ಏನೇನು ಆಗ್ತಾ ಇದೆ, ಜೈಲ್ ಒಳಗಡೆ ಫುಲ್ ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಿಮ್ಮದು. ಏನೆಲ್ಲ ಅಪ್ಡೇಟ್ಸ್ ತೆಗೆದಿದ್ದೀರಿ, ಏನಾಗ್ತಿದೆ ಇವತ್ತು, ಹೇಗಿದ್ದಾರೆ ದರ್ಶನ್ ಇತ್ಯಾದಿ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ? ಗುಡ್ ಮಾರ್ನಿಂಗ್ ಸ್ಮಿತಾ. ಇಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಳೋದಾದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಹಾಯಾಗಿದ್ರು. ಆದರೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಈ ಜೈಲಿನಲ್ಲಿ ಅವರಿಗೆ ನಿಜಕ್ಕೂ ಒಂದು ರೀತಿ ಕಠಿಣವಾಗಿ ಸೆರೆವಾಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿಚಾರಣಾಧೀನ ಕೈದಿ ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ಒಂದಷ್ಟು ದರ್ಶನ್ ಅವರಿಗೆ ರಿಲೀಫ್ ಆಗಿದೆ. ಯಾಕಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಅವ್ರ ಜೊತೆ ಅರ್ಧ ಗಂಟೆಯಷ್ಟು ಸಮಯದಷ್ಟು ಮಾತನಾಡಿ ಹೋಗಿದ್ರು. ಆ ಬಳಿಕ ಒಂದಷ್ಟು ದರ್ಶನ್ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಸುದೀರ್ಘವಾಗಿ ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಅವರ ಅಂದರೆ ವಿಜಯಲಕ್ಷ್ಮಿ ಅವರ ತಂಗಿಯ ಪತಿ ಕೂಡ ಬಂದಿದ್ದರು. ಅವರ ಜೊತೆಯೂ ಕೂಡ ದರ್ಶನ್ ಮಾತನಾಡಿದ್ದಾರೆ. ಇನ್ನೊಂದು ಕಡೆಗೆ ಜೈಲಿನ ಅಂದರೆ ಉತ್ತರ ವಲಯದ DIG ಕೂಡ ಬಂದಿದ್ದರು. ಅವರ ಬಳಿಯೂ ಕೂಡ ದರ್ಶನ್ ಸಾಕಷ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಇದ್ದಂಥ ಏನು
ಸಮಸ್ಯೆಗಳಿದ್ವು ಅವೆಲ್ಲವನ್ನು ಕೂಡ ಅವರ ಮುಂದೆ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ವಿಶೇಷವಾಗಿ ಕೆಲವೊಂದಿಷ್ಟು ಬಟ್ಟೆಗಳನ್ನು ತಂದುಕೊಟ್ಟಿದ್ರು, ಆ ಬಳಿಕ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ತಂದುಕೊಟ್ಟಿದ್ರು, ಅವೆಲ್ಲವನ್ನು ಕೂಡ ದರ್ಶನ್ಗೆ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ ದರ್ಶನ್ ಅವರಿಗೆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಬಿಟ್ಟು ವಿಶೇಷವಾಗಿ ಕುಂಕುಮ ಹಾಗೂ ಅಕ್ಷತೆ ಕಾಳುಗಳನ್ನು ತಂದುಕೊಟ್ಟಿದ್ರು. ಇವೆಲ್ಲ ನಮಗೆ ಸಣ್ಣ ವಿಚಾರ ಅನಿಸಿದ್ರು ಕೂಡ ಅವರ ಮಟ್ಟಿಗೆ ದೊಡ್ಡ ವಿಚಾರಗಳು. ಯಾಕಂದರೆ ಇಂಥ ಸಂದರ್ಭದಲ್ಲಿ ಅಂದರೆ ಏಕಾಂಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಒಂದಷ್ಟು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬತಕ್ಕಂಥದ್ದು ದೊಡ್ಡ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಸಾಕಷ್ಟು ಸ್ನೇಹಿತರನ್ನ ಹೊಂದಿದ್ರು. ಅಲ್ಲಿನ ಅಧಿಕಾರಿಗಳು ಕೂಡ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು. ಹೀಗಾಗಿ ಎಲ್ಲ ಸೌಲಭ್ಯಗಳು ದರ್ಶನ್ ಅವರಿಗೆ ಸಿಕ್ಕಿತ್ತು. ಆದರೆ ಬಳ್ಳಾರಿ ಜೈಲಿನಲ್ಲಿ 3 ದಿನದಿಂದ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ. ಸೊಳ್ಳೆ ಕಾಟದಿಂದ ನಿದ್ದೆಯೂ ಬರ್ತಾ ಇರಲಿಲ್ಲ. ಇನ್ನೊಂದು ಕಡೆಗೆ ಮಾನಸಿಕವಾಗಿಯೂ ಕೂಡ ಸಾಕಷ್ಟು ಕುಗ್ಗಿ ಹೋಗಿದ್ರು. ಯಾವಾಗ ವಿಜಯಲಕ್ಷ್ಮಿ ಅವರು ಬಂದು ಹೋಗ್ತಾರೆ ಆ ಬಳಿಕ ದರ್ಶನ್ ಅವರ ಮುಖದಲ್ಲಿ ಒಂದಷ್ಟು ಲವಲವಿಕೆ ಕಾಣಿಸ್ತಾ ಇದೆ ಅಂತ ಜೈಲಿನ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 3 ದಿನದಿಂದ ದರ್ಶನ್ ಅವರು ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ರು. ವಿಜಯಲಕ್ಷ್ಮಿ ಬಂದು ಹೋದ ಬಳಿಕ ಒಂದಷ್ಟು ಮಾತುಗಳನ್ನ ಸಿಬ್ಬಂದಿ ಜೊತೆ ಆಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ 3 ದಿನದ ಹೈ ಸೆಕ್ಯೂರಿಟಿ ಸೆಲ್ನ ಬಿಟ್ಟು ಹೊರ ಬರದೇ ಇರ್ತಕ್ಕಂಥ ದರ್ಶನ್ ಅವರು ಇವತ್ತು ಬೆಳಗ್ಗೆ ವಾಕ್ ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ದರ್ಶನ್ ಅವರು ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ರೈಸ್ ಐಟಮ್ ಅನ್ನ ಕಡಿಮೆ ಮಾಡಿದ್ದಾರಂತೆ. ಯಾಕಂದ್ರೆ ಅವರು ಈ ಒಂದು ವಿಚಾರದಲ್ಲಿ ಅಂದ್ರೆ ಬಾಡಿ ಫಿಟ್ನೆಸ್ಗೂ ಕೂಡ ಒಂದಷ್ಟು ಇಂಪಾರ್ಟೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಹೀಗಾಗಿ ಚಪಾತಿ ಮುದ್ದೆ ಈ ರೀತಿಯಾದ ಊಟವನ್ನ ಸೇವಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೂಡ ಸೇವಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸ್ಮಿತಾ, ಇದೆಲ್ಲ ನೋಡಿದಾಗ ದರ್ಶನ್ ಅವರಿಗೆ ಇದೀಗ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳಿ ಕಣ್ಣೀರಿಟ್ಟ ಹೆಂಡತಿ. ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಟೀ ಶರ್ಟ್ ತಂದ ಪತ್ನಿ. ಕಾರ್ಯೇಶು ದಾಸಿ ಶರಣೇಶು ಮಂತ್ರಿ, ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ, ಕ್ಷಮೆಯ ಧರಿತ್ರಿ ಶಯನೇಶು ರಂಭಾ ಎಂದು ಹೇಳುವ ನಾಡು ನಮ್ಮದು. ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನ ಕಂಡಿದ್ದೇವೆ, ಕೇಳಿದ್ದೇವೆ. ಅದಕ್ಕೆ ಬೆಸ್ಟ್ ಉದಾಹರಣೆ ವಿಜಯಲಕ್ಷ್ಮಿ ದರ್ಶನ್. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ, ಮಾಡದ ಹೋಮ ಹವನವಿಲ್ಲ. ವಾರ ಆದ್ರೆ ಸಾಕು ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ರು. ಗಂಡನಿಗೆ ಬೇಕಾದ ತಿಂಡಿ ಬಟ್ಟೆ ತಂದುಕೊಟ್ಟು ಮಾತನಾಡಿಸಿ ಹೋಗ್ತಿದ್ರು. ರಾಜ್ಯಾತಿಥ್ಯ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಗೂ ಅರಸಿ ಬಂದಿದ್ದಾರೆ ಸತಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ತಂದ ಬ್ಯಾಗ್ಗಳ ತಪಾಸಣೆ. ವಿಜಯಲಕ್ಷ್ಮಿ ಗಂಡನಿಗಾಗಿ 4 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಸ್ವೀಟ್ಸ್, ಬಟ್ಟೆಗಳನ್ನ ತಂದಿದ್ರು. ಆ ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ರು.